ಬೆಂಗಳೂರಿನಲ್ಲಿ ಮುಂದುವರೆದ ಆಹಾರ ಇಲಾಖೆಯ ರೇಡ್. ನಿನ್ನೆ ತಡರಾತ್ರಿವರೆಗೂ ದಾಳಿಯನ್ನು ನಡೆಸಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು. ಗಮನಿಸಬೇಕು ನಾವು, ಐಷಾರಾಮಿ ಹೋಟೆಲ್ಗಳು, 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ರೇಡನ್ನು ಮಾಡ್ತಾ ಇದ್ದಾರೆ. ಅದು ನೆನ್ನೆನೂ ಕೂಡ ಮುಂದುವರೆದಿದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ದಾಳಿ ನಡೆಸಿದ್ದಾರೆ. UB ಸಿಟಿಯ ಸ್ಕೈ ಹೋಟೆಲ್ ಸೀಸ್ ಮಾಡಿದ್ದಾರೆ ಇಲಾಖೆ. UB ಸಿಟಿಯಲ್ಲಿರುವಂತಹ ಹೋಟೆಲ್ ಅದು. ಕೊಳೆತ ಮಾಂಸ, ಪದೇ ಪದೇ ಬಳಸಿದ ಅಡುಗೆ ಎಣ್ಣೆ ಪತ್ತೆಯಾಗಿದೆ. ಸುಮಾರು 51 kg ಕೊಳೆತ ಆಹಾರ ಪದಾರ್ಥ ಪತ್ತೆಯಾಗಿದೆ ಅಂತೆ. ಅಲ್ಲಿ ಗ್ರಾಹಕರನ್ನ ಹೊರಗೆ ಕಳಿಸಿ ತಡರಾತ್ರಿಯೇ ಹೋಟೆಲ್ನ ಸೀಸ್ ಮಾಡಿದ್ದಾರೆ. ನಿನ್ನೆ ಸುಮಾರು 20ಕ್ಕೂ ಹೆಚ್ಚು ಹೋಟೆಲ್, ಪಬ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ನೋಡಿ, ಹೋಟೆಲ್ನ ಸೀಸ್ ಮಾಡ್ತಾ ಇರೋದು. ಆ ಗ್ರಾಹಕರನ್ನ ಹೊರಗೆ ಕಳಿಸಿ, ಏನೇನು ಇಟ್ಟಿದ್ದೀರಪ್ಪ ನೀವು ಆಹಾರ ಪದಾರ್ಥ ತೋರಿಸಿ, ಅದು ಸ್ವಚ್ಛವಾಗಿದೆಯೋ ಇಲ್ವೋ, ಸ್ವಚ್ಛತಾ ಕಾರ್ಯವನ್ನು ಮಾಡಿಕೊಂಡು ನೀವು ಆಹಾರ ಪದಾರ್ಥಗಳನ್ನು ತಯಾರು ಮಾಡಬೇಕು. ಬಟ್ ಇದೆಲ್ಲ ಏನು ಎಕ್ಸ್ಪೈರಿ ಡೇಟ್ ಆಗಿದೆಯೋ ಏನೋ, ಎಕ್ಸ್ಪೈರ್ಡ್ ಆಗಿದೆಯೋ ಏನೋ ಗೊತ್ತಿಲ್ಲ. ಇದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ 20ಕ್ಕೂ ಹೆಚ್ಚು ಹೋಟೆಲ್, ಪಬ್ ಮೇಲೆ ದಾಳಿ ಮಾಡಿದ್ದಾರೆ. ಬಟ್ ಅದರಲ್ಲಿ UB ಸಿಟಿಯ ಸ್ಕೈ ಹೋಟೆಲ್ ಕೂಡ ಒಂದು. ಗ್ರಾಹಕರನ್ನ ಆಚೆ ಕಳಿಸಿದ್ದಾರೆ. 51 kg ಮಾಂಸ ಇತ್ತಂತೆ. ಇದು ವಿಪರ್ಯಾಸ. ನಿಜಕ್ಕೂ ಕೂಡ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ ಮೇಲೆ ಆರೋಗ್ಯ ಇಲಾಖೆ ಈಗ ಸಮರವನ್ನು ಸಾರಿದೆ. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ, ಈಗ ನಿನ್ನೆಯೂ ಕೂಡ ರೇಡ್ ಮುಂದುವರೆದಿದೆ. ನಿನ್ನೆ ತಡರಾತ್ರಿವರೆಗೂ ಕೂಡ UB ಸಿಟಿಯ ಹೋಟೆಲ್ನ ಈಗ ಸೀಸ್ ಮಾಡಿರುವಂಥದ್ದು ಅಧಿಕಾರಿಗಳು. ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಎಕ್ಸಾಕ್ಟ್ಲಿ ಮಧುಸೂದನ್, ಮೊನ್ನೆ ಹಾಗೂ ಅದರ ಹಿಂದಿನ ದಿನ ಹೋಟೆಲ್ಗಳ ಮೇಲೆ, ಅದರಲ್ಲೂ 3 ಸ್ಟಾರ್ ಹಾಗೂ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಸಂರಕ್ಷಣಾ ಇಲಾಖೆ ಅಧಿಕಾರಿಗಳು ರೇಡ್ ಅನ್ನ ಮಾಡಿ ಕೆಲವೊಂದಿಷ್ಟು ಆಹಾರ ಸಾಮಗ್ರಿಗಳನ್ನ, ಎಕ್ಸ್ಪೈರಿ ಆಗಿರುವಂತ ಸಾಮಗ್ರಿಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಸಾಕಷ್ಟು ಹೋಟೆಲ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ನಿನ್ನೆ ಭಾನುವಾರ ವೀಕೆಂಡ್ ಇತ್ತು. ವೀಕೆಂಡ್ ನಲ್ಲಿ ಪಬ್ ಮಾಲೀಕರಿಗೆ ಹೋಟೆಲ್ ಸಂರಕ್ಷಣಾ ಇಲಾಖೆಯ ಅಧಿಕಾರಿಗಳು, ಆಹಾರ ಸಂರಕ್ಷಣಾ ಇಲಾಖೆ ಅಧಿಕಾರಿಗಳು ಶಾಕ್ ಅನ್ನ ನೀಡಿರುವಂತದ್ದು. ಬೆಂಗಳೂರಿನ UB ಸಿಟಿ ಹಾಗೆ ಚರ್ಚ್ ಸ್ಟ್ರೀಟ್ ನ ವಿವಿಧ, ಅಂದ್ರೆ 10ಕ್ಕೂ ಹೆಚ್ಚು ಪಬ್ಗಳ ಮೇಲೆ ಆಹಾರ ಇಲಾಖೆಯ ತಂಡ ದಾಳಿ ಮಾಡಿರುವಂತದ್ದು. ಸದ್ಯ ನಾನೀಗ ನಿನ್ನೆ ಯಾವ ಹೋಟೆಲ್ ನಲ್ಲಿ ರೇಡ್ ಆಯ್ತು ಅದೇ ಹೋಟೆಲ್ ನ ಮುಂಭಾಗದಲ್ಲಿ ಇದ್ದೀನಿ. UB ಸಿಟಿಯಲ್ಲಿ ಆ ಹೋಟೆಲ್ ಇರುವಂತದ್ದು ಹೋಟೆಲ್ ಸ್ಕೈ ಅನ್ನುವಂಥದ್ದು. ಅಂದ್ರೆ ಪಬ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ, ಅದು ನಾನ್ ವೆಜ್ ರೆಸ್ಟೋರೆಂಟ್. ಆ ಒಂದು ರಾತ್ರಿ ಸಮಯದಲ್ಲಿ ತಡರಾತ್ರಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 51 kgಯಷ್ಟು ಎಕ್ಸ್ಪೈರ್ ಆಗಿರುವಂತ ಆಹಾರ ಸಾಮಗ್ರಿಗಳು ಪತ್ತೆಯಾಗಿರುವಂತದ್ದು. ಮಧುಸೂದನ್, ನೀವು ನಂಬಲ್ಲ, ಲಿಟ್ರಲಿ 1 ವರ್ಷದಿಂದ ಸ್ಟೋರ್ ಮಾಡಿದಂತ ಮೀಟ್ ಹಾಗೆ ಬೀಫ್ ಪತ್ತೆಯಾಗಿದೆ. ಅಂದ್ರೆ ಚಿಕನ್ ನಾನ್ ವೆಜ್ ಐಟಮ್ಗಳು 1 ವರ್ಷದಿಂದ ಡೀಪ್ ಫ್ರೋಸ್ ಮಾಡಿರುವಂತ ಸಾಮಗ್ರಿಗಳು. ಅದು ಯಾವ ಮನುಷ್ಯರು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಅಂತ ಒಂದು ಸಾಮಗ್ರಿಗಳನ್ನ ಹೋಟೆಲ್ ನಲ್ಲಿ ಸ್ಟೋರ್ ಮಾಡಿ ಬೇಕಾದಾಗ ಅದನ್ನ ಯೂಸ್ ಮಾಡ್ತಾ ಇರೋದಂತೂ ಪತ್ತೆ ಆಗಿರೋದು. ಇದಷ್ಟೇ ಅಲ್ಲದೆ ಮತ್ತೊಂದ್ ಕಡೆ ಯೂಸ್ಡ್ ಆಗಿರುವಂತ ಆಯಿಲ್, ಅಂದ್ರೆ ಒಂದು ಬಾರಿ ಯೂಸ್ ಮಾಡಿರುವಂತ ಆಯಿಲ್ ಅನ್ನೇ, ಹೀಟ್ ಮಾಡಿರುವಂತ ಆಯಿಲ್ ಅನ್ನೇ ಮತ್ತೆ ಮತ್ತೆ ಪ್ರೀ ಹೀಟ್ ಮಾಡಿರುವಂತದ್ದು ಕಂಡು ಬಂದಿರುವಂತದ್ದು. ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುತ್ತೆ. ಅದು ಮನುಷ್ಯರು ತಿನ್ನೋದಕ್ಕೆ ಯೋಗ್ಯ ಅಲ್ಲ. ಆ ರೀತಿಯಾದಂತ ಒಂದು ಪರಿಸ್ಥಿತಿ ಹೋಟೆಲ್ ನಲ್ಲಿ ಕಂಡು ಬಂದಿದೆ. ಮೊದಲು ರೇಡ್ ಮಾಡಿ ನಂತರ ಎಕ್ಸ್ಪೈರಿ ಆಗಿರುವಂತ ವಸ್ತುಗಳನ್ನ ಡಿಸ್ಪೋಸ್ ಮಾಡಿ ಕೆಲವೊಂದು ಸ್ಯಾಂಪಲ್ ಗಳನ್ನ ಲ್ಯಾಬ್ಗೆ ರವಾನೆ ಮಾಡಿದಂತ ಇಲಾಖೆ ಸದ್ಯ ಹೋಟೆಲ್ ನ ಸೀಸ್ ಮಾಡುವಂತ ಕೆಲಸ ಹಾಕಿದೆ. ಬೀಗವನ್ನ ಜಡಿಯಲಾಗಿದೆ ಸ್ಕೈ ಲಾಂಜ್ ಹೋಟೆಲ್ ನಲ್ಲಿ. UB ಸಿಟಿ ಮಾತ್ರ ಅಲ್ಲ, ಚರ್ಚ್ ಸ್ಟ್ರೀಟ್ ನಲ್ಲೂ ಕೂಡ ಕೆಲವೊಂದಿಷ್ಟು ಪಬ್ಗಳಿಗೆ ಸಡನ್ ಸರ್ಪ್ರೈಸ್ ವಿಸಿಟ್ ಅನ್ನ ಕೊಟ್ಟು ಆಹಾರ ಗುಣಮಟ್ಟವನ್ನ ಪರಿಶೀಲನೆ ಮಾಡಿರುವಂತದ್ದು. ಈಗ ಆಲ್ರೆಡಿ ಸ್ಕೈ ಲಾಂಜ್ ಹೋಟೆಲ್ ಸೇರಿದಂತೆ ಮತ್ತಿತರ ಹೋಟೆಲ್ಗಳಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತ ಅಧಿಕಾರಿಗಳು ಕೆಲವೊಂದಿಷ್ಟು ಆಹಾರ ಸಾಮಗ್ರಿಗಳ ಸ್ಯಾಂಪಲ್ ಗಳನ್ನ ಲ್ಯಾಬ್ಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ ಕೇಸ್ ಆ ಲ್ಯಾಬ್ ನಲ್ಲಿ ಆಹಾರ ಕಳಪೆ ಅಂತ ರಿಪೋರ್ಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅಂತ ಹೋಟೆಲ್ಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು ಮಧು.